ಸ್ನೇಹಿತರೆ, ಕೇವಲ ಈ ಒಂದು ಗ್ಲಾಸ್ ಪಾನೀಯದ ಸಹಾಯದಿಂದ ನಾವು ದಿನನಿತ್ಯ ನಮ್ಮ ಅಡುಗೆ ಪದಾರ್ಥಗಳಿಗೆ ಬಳಸುವ ಒಂದು ಮಸಾಲೆ ಪದಾರ್ಥವಾದಂತಹ ಲವಂಗ ಅಥವಾ ಕ್ಲೋವ್ಸ್ ಇಂದ ತಯಾರಿಸಿರುವ ಈ ಒಂದು ಮ್ಯಾಜಿಕಲ್ ಡ್ರಿಂಕ್ ನ ಸಹಾಯದಿಂದ ಕೇವಲ 2 ದಿನದಲ್ಲಿ ನಮ್ಮ ಒಂದು ಒಬೇಸಿಟಿ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಗೆ ನಂಬೋದಕ್ಕೆ ಸಾಧ್ಯನಾ? ಅದು 2 ದಿನದಲ್ಲಿ? ಖಂಡಿತವಾಗಿಯೂ ನಂಬಹುದು. ಯಾಕಂತ ಹೇಳಿದ್ರೆ ಈ ಒಂದು ಮ್ಯಾಜಿಕ್ ಡ್ರಿಂಕ್ ಅನ್ನೋದು ಅಷ್ಟು ಒಂದು ಎಫೆಕ್ಟಿವ್ ಆಗಿ ನಮ್ಮ ದೇಹದಲ್ಲಿ ಕೆಲಸ ಮಾಡುತ್ತೆ, ನಮ್ಮ ಒಂದು ಒಬೇಸಿಟಿ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ. ಹಾಗೆ ಒಬೇಸಿಟಿ ಸಮಸ್ಯೆ ಅಂತ ಹೇಳಿದ್ರೆ ನಾವು ನಮ್ಮ ದೇಹದಲ್ಲಿ ಹೆಚ್ಚಿನ ತೂಕದಿಂದ ಒಂದು ಸಮಸ್ಯೆನ ಎದುರಿಸ್ತಾ ಇರ್ತೀವಿ. ಹೆಚ್ಚು ತೂಕ ಅನ್ನೋದು ಯಾಕಾಗುತ್ತೆ? ಹೊಟ್ಟೆಯ ಭಾಗದಲ್ಲಿ ಜೋತು ಬಿದ್ದಿರುವಂತ ಹೊಟ್ಟೆ ಉಬ್ಬಿದ ಹಾಗೆ ಇರುವಂತದ್ದು, ಭಾರವಾಗಿರುವಂತದ್ದು, ಸೊಂಟದ ಸುತ್ತ, ಹೊಟ್ಟೆಯ ಸುತ್ತ, ದೇಹದ ಇನ್ನಿತರ ಭಾಗಗಳಲ್ಲಿ ಬೊಜ್ಜು ಆವರಿಸ್ಕೊಳ್ಳುವಂಥದ್ದು. ಹೀಗೆ ಯಾಕಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ನಾವು ತಿಂದಿರುವ ಆಹಾರ ಯಾವಾಗ ನಮ್ಮ ದೇಹದಲ್ಲಿ ಸರಿಯಾಗಿ ಒಂದು ಜೀರ್ಣಕ್ರಿಯೆ ಆಗೋದಿಲ್ಲ, ಡೈಜೆಷನ್ ಸಿಸ್ಟಮ್ ಅನ್ನೋದು ಸ್ಲೋ ಆಗಿರುತ್ತೆ, ಕಾನ್ಸ್ಟಿಪೇಷನ್ ಆಗ್ತಾ ಹೋಗುತ್ತೆ. ನಾವು ತಿಂದಿರುವಂತಹ ಆಹಾರ ನಮ್ಮ ದೇಹದಲ್ಲಿ ಒಂದು ಟಾಕ್ಸಿನ್ ರೂಪದಲ್ಲಿ ಜಮಾ ಆಗ್ತಾ ಹೋಗುತ್ತೆ. ಯಾರ್ಯಾರಿಗೆ ಒಂದು ಕಾನ್ಸ್ಟಿಪೇಷನ್ ಸಮಸ್ಯೆ ಇರುತ್ತೆ ಅವರು ಆಹಾರವನ್ನ ತಿಂದ ತಕ್ಷಣ ಅವರ ದೇಹದಲ್ಲಿ ಒಂದು ಎನರ್ಜಿ ಲೆಸ್ ಆಗುತ್ತೆ, ಗ್ಯಾಸ್ಟ್ರಿಕ್ ಬ್ಲೋಟಿಂಗ್ ಸಮಸ್ಯೆ ಎದುರಾಗ್ತಾ ಹೋಗುತ್ತೆ. ಹಾಗೆ ಒಂದು ಬಾಡಿ ಆಕ್ಟಿವ್ ಆಗಿರೋದಿಲ್ಲ, ಊಟ ಆದ ತಕ್ಷಣ ಒಂದು ನಿದ್ದೆ ಬರುವಂತದ್ದು, ಹೀಗೆ ಒಂದು ಆಯಾಸ, ಸುಸ್ತು ಇವೆಲ್ಲ ಎದುರಾಗ್ತಾ ಇರುತ್ತೆ. ಇದು ಯಾಕೆ ಆಗುತ್ತೆ ಅಂತ ಹೇಳಿದ್ರೆ ನಾವು ಆಹಾರವನ್ನ ಸರಿಯಾಗಿ ಜಗಿದು ತಿನ್ನದೇ ಇರುವಂತ ಕಾರಣ ಇರ್ಬೋದು. ಇಲ್ಲ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಡೈಜೆಷನ್ ಸಿಸ್ಟಮ್ ಅನ್ನೋದು ಸರಿಯಾಗಿ ಇಲ್ಲದೆ ಇರುವಂತದ್ದು, ಸ್ಲೋ ಆಗಿ ನಡೀತಾ ಇರುವಂತದ್ದು, ಮೆಟಬಾಲಿಕ್ ಸಿಸ್ಟಮ್ ಅನ್ನೋದು ಸ್ಲೋ ಆಗಿರುವಂತದ್ದು ಇರ್ಬೋದು. ಇದರಿಂದ ಅದು ಜೀರ್ಣ ಆಗದೆ ಇರುವಂತ ಆಹಾರ ಕೊಬ್ಬಿನ ರೂಪದಲ್ಲಿ ನಮ್ಮ ದೇಹದಲ್ಲಿ ಅಂದ್ರೆ ಹೊಟ್ಟೆ ಭಾಗದಲ್ಲಿ ಉಳಿದೋಗುತ್ತೆ. ಈ ಒಂದು ಕೊಬ್ಬಿನ ರೂಪಕ್ಕೆ ಉಳಿದಿರುವಂತದ್ದು ಅದು ನಮ್ಮ ದೇಹಕ್ಕೆ ಎನರ್ಜಿಯನ್ನ ಕೊಡದೇ ಇರುವಂತದ್ದು. ಯಾವಾಗ ನಮ್ಮ ದೇಹದಲ್ಲಿ ಆಹಾರ ಅನ್ನೋದು ಸರಿಯಾಗಿ ಜೀರ್ಣ ಆಗುತ್ತೆ, ಅದರಲ್ಲಿರುವ ಎಲ್ಲಾ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸರಿಯಾದ ರೀತಿಯಲ್ಲಿ ಒಂದು ಎನರ್ಜಿಯನ್ನು ಕೊಡೋ ಮುಖಾಂತರ ನಮ್ಮ ಬಾಡಿಯನ್ನ ಆಕ್ಟಿವ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಆದ್ರೆ ಯಾವಾಗ ಸರಿಯಾಗಿ ಜೀರ್ಣ ಆಗದೆ ಅದು ಕೊಬ್ಬಿನ ರೂಪಕ್ಕೆ ಮಾರ್ಪಾಟಾಗಿ ಅದು ಒಂದು ಟಾಕ್ಸಿನ್ ರೂಪದಲ್ಲಿ ನಮ್ಮ ದೇಹದಲ್ಲಿ ಜಮಾ ಆಗ್ತಾ ಹೋಗುತ್ತೆ. ಇದರಿಂದ ನಮ್ಮ ದೇಹದ ಎಲ್ಲಾ ಭಾಗಗಳಲ್ಲಿ ಬೊಜ್ಜು ಅನ್ನೋದು ಆವರಿಸ್ಕೊಳ್ತಾ ಹೋಗುತ್ತೆ. ಈ ಒಂದು ಬೊಜ್ಜನ್ನ ಕಡಿಮೆ ಮಾಡ್ಕೊಂಡಿಲ್ಲ, ಟಾಕ್ಸಿನ್ಸ್ ಗಳನ್ನ ಹೊರಗಡೆ ಹಾಕಿಲ್ಲ ಅಂತ ಹೇಳಿದ್ರೆ ನಾವು ಇವಾಗಿನ ಕಾಲದಲ್ಲಿ ಎದುರಾಗ್ತಾ ಇರುವಂತಹ ಈ ಒಂದು ಹೈ ಬ್ಲಡ್ ಪ್ರೆಷರ್ ಸಮಸ್ಯೆ ಇರ್ಬೋದು, ಡಯಾಬಿಟಿಸ್ ಸಮಸ್ಯೆ ಇರ್ಬೋದು, PCOD, PCOS, ಥೈರಾಯ್ಡ್ ಇಂಥ ಎಲ್ಲ ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗುತ್ತೆ. ಹಾಗಾಗಿ ಫಸ್ಟ್ ಇಂದಾಗಿ ನಾವು ಮಾಡ್ಬೇಕಾಗಿರುವಂತದ್ದು ನಮ್ಮ ಡೈಜೆಷನ್ ಸಿಸ್ಟಮ್ ಅನ್ನ ಸ್ಟ್ರಾಂಗ್ ಮಾಡ್ಕೊಳ್ಬೇಕು. ಮೆಟಬಾಲಿಕ್ ಸಿಸ್ಟಮ್ ಅನ್ನೋದು ಹೈ ಆಗಿ ನಡಿಬೇಕು. ನಮ್ಮ ಹೊಟ್ಟೆಯ ಭಾಗದಲ್ಲಿ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವಂತಹ ಕೆಟ್ಟ ಟಾಕ್ಸಿನ್ಸ್ಗಳು ಅನ್ನೋದು ಹೊರಗಡೆ ಹೋಗ್ಬೇಕು. ಅದು ಆಗ್ಬೇಕು ಅಂತ ಹೇಳಿದ್ರೆ ಈ ಒಂದು ಪಾನೀಯದ ಸಹಾಯದಿಂದ ಮಾತ್ರನೇ ಸಾಧ್ಯ ಅಂತಾನೆ ಹೇಳ್ಬೋದು. ಅಷ್ಟು ಒಂದು ಎಫೆಕ್ಟಿವ್ ಆಗಿ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಜಮಾ ಆಗಿರುವ ಟಾಕ್ಸಿನ್ಸ್ ಗಳನ್ನ ಹೊರಗಡೆ ಹಾಕೋದಕ್ಕೆ ಕೇವಲ 2 ದಿನದಲ್ಲಿ ಒಂದು ಮ್ಯಾಜಿಕ್ ರೀತಿಯ ಮನೆಮದ್ದಾಗಿ ಕೆಲಸ ಮಾಡುತ್ತೆ. ಹಾಗೆ ಇದು ನಮ್ಮ ಡೈಜೆಷನ್ ಸಿಸ್ಟಮ್ ಅನ್ನ ಸ್ಟ್ರಾಂಗ್ ಮಾಡುತ್ತೆ, ಮೆಟಬಾಲಿಕ್ ಸಿಸ್ಟಮ್ ಅನ್ನ ಹೈ ಆಗಿ ನಡೆಯೋ ಹಾಗೆ ಮಾಡುತ್ತೆ, ನಮ್ಮ ರಕ್ತದಲ್ಲಿರುವ ಬ್ಲಡ್ ಅನ್ನ, ಸಕ್ಕರೆ ಮಟ್ಟವನ್ನ ಕಡಿಮೆಗೊಳಿಸುತ್ತೆ. ಹೀಗೆ ನಾನಾ ರೀತಿಯಲ್ಲಿ ಈ ಒಂದು ಗ್ಲಾಸ್ ಪಾನೀಯ ಅನ್ನೋದು ನಮ್ಮ ದೇಹದಲ್ಲಿ ಕೆಲಸ ಮಾಡುವಂಥದ್ದು. ಕೇವಲ 2 ದಿವಸದಲ್ಲಿ ಈ ಒಂದು ಪಾನೀಯದ ಸಹಾಯದಿಂದ ನಮ್ಮ ದೇಹದಲ್ಲಿ ಆಗುವ ಬದಲಾವಣೆಯನ್ನ ನೋಡಿ ನೀವೇ ಆಶ್ಚರ್ಯಗೊಳ್ತೀರಾ. ಅಷ್ಟೊಂದು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ನಮ್ಮ ಒಂದು ವೆಯ್ಟ್ ಲಾಸ್ಗೆ. ಹಾಗಿದ್ರೆ ಜಾಸ್ತಿ ತಡ ಮಾಡದೆ ಈ ಒಂದು ಸೀಕ್ರೆಟ್ ಮ್ಯಾಜಿಕಲ್ ಡ್ರಿಂಕ್ ಅನ್ನ ಹೇಗೆ ತಯಾರಿಸಬೇಕು, ಇದರಲ್ಲಿ ಏನೇನ್ ಇಂಗ್ರೀಡಿಯೆಂಟ್ಸ್ ಇದೆ, ಇದು ಹೇಗೆ ನಮ್ಮ ದೇಹದಲ್ಲಿ ಅಷ್ಟೊಂದು ಚಮತ್ಕಾರದ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅನ್ನುವ ಎಲ್ಲ ಪೂರ್ತಿ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಯಾರಾದ್ರೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್, ನಿಮ್ಮ ಅಭಿಪ್ರಾಯ ಏನಾದ್ರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಬನ್ನಿ ಹಾಗಿದ್ರೆ ಈ ಒಂದು ಸೀಕ್ರೆಟ್ ಡ್ರಿಂಕ್ ಅನ್ನ ಹೇಗೆ ತಯಾರಿಸೋದು ಅನ್ನೋದನ್ನ ತಿಳ್ಕೊಂಡು ಬರೋಣ. ಈ ಒಂದು ಮನೆಮದ್ದನ್ನ ತಯಾರಿಸೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆಗೆ 1 ಗ್ಲಾಸ್ ಅಷ್ಟು ನೀರನ್ನ ಹಾಕಿದ್ದೀನಿ. ಒಬ್ಬರಿಗೆ ತಯಾರಿಸ್ಕೊಳ್ಳೋದಾದ್ರೆ, ಜಾಸ್ತಿ ಜನಕ್ಕೆ ಆದ್ರೆ ನೀವು ಜಾಸ್ತಿ ಪ್ರಮಾಣದಲ್ಲಿ ನೀರನ್ನ ತೆಗೆದುಕೊಳ್ಳಿ. ಹಾಗೆ ಇಂಗ್ರೀಡಿಯೆಂಟ್ಸ್ ಕೂಡ ಅದರ ಕ್ವಾಂಟಿಟಿಯನ್ನ ಜಾಸ್ತಿಯಾಗಿ ತೆಗೆದುಕೊಳ್ಬೇಕಾಗುತ್ತೆ. ನೀರು ಚೆನ್ನಾಗಿ ಬಿಸಿಯಾಗಿ ಈ ತರ ಕುದಿಯೋದಕ್ಕೆ ಶುರುವಾದಾಗ 1 ಸ್ಪೂನ್ ಅಷ್ಟು ಜೀರಿಗೆ ಅಥವಾ ಕ್ಯೂಮಿನ್ ಅನ್ನ ಅದರಲ್ಲಿ ಹಾಕಿದ್ದೀನಿ. ಈ ಒಂದು ಕ್ಯೂಮಿನ್ ನ ಹಾಕಿ ನೀವು 2 ಸೆಕೆಂಡ್ಗಳ ಕಾಲ ಚೆನ್ನಾಗಿ ಕುದಿಸ್ಬೇಕು. ಇದನ್ನ ಬಳಸೋದ್ರಿಂದ ಇದು ನಮ್ಮ ದೇಹದಲ್ಲಿ ಇರುವ ಕೆಟ್ಟ ಟಾಕ್ಸಿನ್ಸ್ ಹೊರಗಡೆ ಹಾಕುವ ಮುಖಾಂತರ ನಮ್ಮ ದೇಹವನ್ನ ಒಂದು ಕ್ಲೀನ್ ಮಾಡುತ್ತೆ. ಗ್ಯಾಸ್ಟ್ರಿಕ್, ಅಸಿಡಿಟಿ, ಅಜೀರ್ಣ, ಹೊಟ್ಟೆ ಉಬ್ಬರದಂತ ಸಮಸ್ಯೆಗಳಿದ್ರೆ ಅದನ್ನ ಒಂದು ರಿಲೀಫ್ ಮಾಡೋ ಮುಖಾಂತರ ನಮ್ಮ ದೇಹವನ್ನ ಹಗುರವಾಗಿಸಿ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆಯನ್ನು ಸುಧಾರಣೆ ಮಾಡಿ ಕೊಬ್ಬಿನಾಂಶದ ಕರಗುವಿಕೆಗೆ ಸಹಕಾರಿಯಾಗುವಂಥದ್ದು. ಇನ್ನು 2ನೇ ಇಂಗ್ರೀಡಿಯೆಂಟ್
ಕೊರಿಯಂಡರ್ ಸೀಡ್ಸ್ ಅಥವಾ ಧನಿಯಾ ಬೀಜ. ಇದು ನಮ್ಮ ದೇಹದಲ್ಲಿ ಅನಗತ್ಯ ನೀರಿನ ಅಂಶವನ್ನು ಹೊರಗಡೆ ಹಾಕುವ ಮುಖಾಂತರ ನಾವು ಎದುರಿಸುವ ಕೆಲವೊಂದು ಊತದ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ. ಹಾಗೆ ಹಸಿವನ್ನು ನಿಯಂತ್ರಣ ಮಾಡೋ ಮುಖಾಂತರ ನಮ್ಮ ದೇಹದಲ್ಲಿ ದೀರ್ಘಕಾಲದವರೆಗೆ ಹೊಟ್ಟೆ ತುಂಬಿದ ಅನುಭವವನ್ನು ಕೊಟ್ಟು ಕ್ಯಾಲೋರಿ ಇಂಟೇಕನ್ನು ಕಡಿಮೆ ಮಾಡಿ ವೆಯ್ಟ್ ಲಾಸಿಗೆ ಹೆಲ್ಪ್ ಆಗುವಂಥದ್ದು. ಇನ್ನು ಮೂರನೇ ಇಂಗ್ರೀಡಿಯೆಂಟ್ ಲವಂಗ ಅಥವಾ ಕ್ಲೋಸ್. ಈ ಒಂದು ಲವಂಗದಲ್ಲಿರುವಂತಹ ಯೂಸಿನಾಲ್ ಅನ್ನೋ ಒಂದು ಕಾಂಪೌಂಡ್ ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮನ್ನು ಬೂಸ್ಟ್ ಮಾಡುತ್ತೆ, ನಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಣೆಗೊಳಿಸುತ್ತೆ, ಹಾಗೆ ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ನಿಯಂತ್ರಣ ಮಾಡಿ ನಮ್ಮ ದೇಹದಲ್ಲಿ ಕೊಬ್ಬಿನಾಂಶದ ಕರಗುವಿಕೆಗೆ ಸಹಕಾರಿಯಾಗುವಂಥದ್ದು. ಹಾಗೆ ಇದು ಕೂಡ ಕೆಟ್ಟ ಟಾಕ್ಸಿನ್ಸ್ಗಳನ್ನು, ವಿಷಕಾರಿ ಪದಾರ್ಥಗಳನ್ನು ಹೊರಗಡೆ ಹಾಕುವ ಮುಖಾಂತರ ನಮ್ಮ ದೇಹದಲ್ಲಿ ತೂಕದ ಇಳಿಕೆಗೆ ಸಹಕಾರಿಯಾಗುವಂಥದ್ದು. ಈ 3 ಇಂಗ್ರೀಡಿಯೆಂಟ್ಸನ್ನು ಹಾಕಿ ಚೆನ್ನಾಗಿ ನೀರಲ್ಲಿ ಕುದಿಸ್ಬೇಕಾಗುತ್ತೆ ಒಂದು 2 ರಿಂದ 3 ನಿಮಿಷಗಳ ಕಾಲ. ಆನಂತರ ನೀರಿನ ಕ್ವಾಂಟಿಟಿ ಅನ್ನೋದು ಒಂದು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗ್ತಾ ಬರೋ ತನಕ ಬಿಟ್ಟು ಆನಂತರ ನೀವು ಇದನ್ನು ಒಂದು ಗ್ಲಾಸ್ ಅಥವಾ ಲೋಟಕ್ಕೆ ಉಗುರು ಬೆಚ್ಚಗಿರುವಾಗ ಶೋಧಿಸ್ಕೊಂಡು ಇದನ್ನು ದಿನನಿತ್ಯ ನೀವು ಸೇವನೆ ಮಾಡ್ತಾ ಬರೋದ್ರಿಂದ ಈ ಒಂದು ಗ್ಲಾಸ್ ಪಾನೀಯ ಅನ್ನೋದು ಕೇವಲ 2 ದಿನದಲ್ಲಿ ನಿಮ್ಮ ದೇಹದಲ್ಲಿ ಇರುವಂತಹ ಕೆಟ್ಟ ವಿಷಕಾರಿ ಪದಾರ್ಥಗಳನ್ನು ಹೊರಗಡೆ ಹಾಕಿ ನಿಮ್ಮ ಒಂದು ತೂಕದ ಇಳಿಕೆಗೆ, ನಿಮ್ಮ ದೇಹದಲ್ಲಿ ಕೊಬ್ಬಿನಾಂಶದ ಕರಗುವಿಕೆಗೆ ಸಹಾಯ ಮಾಡೋದಲ್ಲದೆ ಇನ್ನಿತರ ಆರೋಗ್ಯ ಸಮಸ್ಯೆಗಳಾದಂತಹ BP, ಶುಗರ್, ಥೈರಾಯ್ಡ್, PCOD, PCOS ಇಂಥ ಸಮಸ್ಯೆಗಳು ಕೂಡ ದಿನೇ ದಿನೇ ಒಂದು ಕಂಟ್ರೋಲ್ಗೆ ಬರೋದಕ್ಕೆ ಈ ಒಂದು ಪಾನೀಯ ಅನ್ನೋದು ಸಹಕಾರಿ ಆಗುವಂಥದ್ದು. ನೋಡಿದ್ರಲ್ವ ಸ್ನೇಹಿತರೆ, ಲವಂಗದ ಸಹಾಯದಿಂದ ತಯಾರಿಸಿರುವ ಈ ಒಂದು ಪಾನೀಯ ನಮ್ಮ ದೇಹದಲ್ಲಿರುವ ಕಲ್ಮಶವನ್ನು ಹೊರತೆಗೆದು ನಮ್ಮ ತೂಕದ ಇಳಿಕೆಗೆ ಹೇಗೆ ಸಹಕಾರಿ ಆಗುತ್ತೆ ಅನ್ನೋ ಮಾಹಿತಿಯನ್ನು ತಿಳಿಸಿದ್ದೀನಿ. ಇದನ್ನ ಹೇಗೆ ತಯಾರಿಸಬೇಕು, ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಅನ್ನು ಹಾಕಿದ್ದೀನಿ, ಇದರಿಂದ ನಮ್ಮ ದೇಹಕ್ಕೆ ಸಿಗುವ ಪ್ರಯೋಜನಗಳು ಏನು ಅನ್ನೋದನ್ನ. ಈಗ ಈ ಒಂದು ಪಾನೀಯವನ್ನು ನಾವು ಯಾವ ಸಮಯದಲ್ಲಿ ತೆಗೆದುಕೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗಿರುವ ಒಂದು ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ರಾತ್ರಿ ಮಲಗುವ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಈ ಒಂದು ಪಾನೀಯವನ್ನು ನೀವು ಕುಡಿದು ಮಲಗೋದ್ರಿಂದ ರಾತ್ರಿ ಸಮಯದಲ್ಲಿ ನಮ್ಮ ದೇಹದಲ್ಲಿ ಒಂದು ನಡೆಯುವ ಎಲ್ಲ ಕ್ರಿಯೆಗಳು ಸರಾಗವಾಗಿ ನಡೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ರಾತ್ರಿಯಲ್ಲಿ ನಮ್ಮ ದೇಹದಲ್ಲಿ ಬೊಜ್ಜಿನಾಂಶದ ಕರಗುವಿಕೆಗೆ ಸಹಕಾರಿಯಾಗುವ ಮುಖಾಂತರ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ದೇಹದಲ್ಲಿರುವ ಕಲ್ಮಶಗಳನ್ನು ಹೊರತೆಗೆಯೋದಕ್ಕೆ ಈ ಒಂದು ಪಾನೀಯ ಅನ್ನೋದು ಸಹಕಾರಿಯಾಗುವಂಥದ್ದು. ಹಾಗೆ ಇದನ್ನ ಕುಡಿಯೋದ್ರ ಜೊತೆಯಲ್ಲಿ ನಿಮ್ಮ ದಿನನಿತ್ಯದ ಲೈಫ್ ಸ್ಟೈಲಲ್ಲಿ ನೀವು ಒಂದು ತೆಗೆದುಕೊಳ್ಳುವ ಆಹಾರ ಪದ್ಧತಿ ಅನ್ನೋದು ಹೆಲ್ದಿ ಆಗಿರಬೇಕು. ಹಾಗೆ ನಿಮ್ಮ ಒಂದು ಲೈಫ್ ಸ್ಟೈಲಲ್ಲಿ ನೀವು ದಿನನಿತ್ಯ 30 ರಿಂದ 40 ನಿಮಿಷಗಳ ಕಾಲ ಬಾಡಿಯನ್ನು ಆಕ್ಟಿವ್ ಆಗಿರಿಸ್ಕೊಳ್ಳೋದ್ರ ಕಡೆ ಗಮನ ಕೊಡಬೇಕು. ಸ್ಟ್ರೆಸ್ ಫ್ರೀ ಆಗಿರಬೇಕು. 3 ರಿಂದ 4 ಲೀಟರ್ ನೀರನ್ನು ಕುಡಿಯೋ ಮುಖಾಂತರ ಬಾಡಿಯನ್ನು ಹೈಡ್ರೇಟ್ ಆಗಿ ಇಟ್ಕೊಳ್ಬೇಕು. ಈ ಎಲ್ಲ ಒಂದು ಹೆಲ್ದಿ ಲೈಫ್ ಸ್ಟೈಲ್ಗಳನ್ನು ರೂಢಿಸ್ಕೊಂಡು ಬಂದರೆ ಖಂಡಿತ ನಿಮಗೆ ಯಾವುದೇ ರೀತಿ ಅಡ್ಡ ಪರಿಣಾಮ ಆಗದೆ ಇರೋ ರೀತಿಯಲ್ಲಿ ನಿಮ್ಮ ಒಂದು ತೂಕವನ್ನು ಈ ಒಂದು ಪಾನೀಯದ ಸಹಾಯದಿಂದ ಕಡಿಮೆ ಮಾಡ್ಕೊಳ್ಬೋದು. ಹಾಗೆ ನಿಮ್ಮ ಕಾನ್ಸ್ಟಿಪೇಷನ್ ಸಮಸ್ಯೆ ಇದ್ರೂ ಕೂಡ ದೂರ ಆಗುತ್ತೆ. ಹಾಗೆ ಯಾವುದೇ ರೀತಿಯ BP, ಶುಗರ್, ಥೈರಾಯ್ಡ್, PCOD, PCOS ಇಂಥ ಎಲ್ಲ ಸಮಸ್ಯೆಗಳನ್ನ ಒಂದು ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ಈ ಒಂದು ಡ್ರಿಂಕ್ ಅನ್ನೋದು ಹೆಲ್ಪ್ ಆಗುವಂಥದ್ದು. ಹಾಗಿದ್ರೆ ಇವತ್ತಿನ ಈ ಒಂದು ರೆಮಿಡಿ ಅಥವಾ ಈ ಒಂದು ಡ್ರಿಂಕ್ ಅನ್ನೋದು ನಿಮಗೆ ಯೂಸ್ಫುಲ್ ಅನಿಸಿದೆ, ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಅನ್ಕೊಳ್ತಾ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತಾ ಹೋಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.